ಓಂ ಶ್ರೀ ಗುರುಭ್ಯೋ ನಮಃ. ಕ್ರೋಧಕ್ಕೆ ಹೆಸರುವಾಸಿಗಳು ನಮ್ಮ ದೂರ್ವಾಸ, ವಿಶ್ವಾಮಿತ್ರ, ಜಮದಗ್ನಿ ಮುಂತಾದ ಋಷಿಗಳು. ಇವರುಗಳು ಬಹುದೊಡ್ಡ ತಪಸ್ವಿಗಳು ಮತ್ತು ಮಹಾನ್ ಸಾಧನೆಗಳನ್ನು ಮಾಡಿದವರು. ಆದರೆ ಇವರೆಲ್ಲರೂ ಕೂಡ ತಮ್ಮ ಕ್ರೋಧ ನಿಗ್ರಹಿಸಿಕೊಳ್ಳಲಾಗದಾದುದರಿಂದ ಇವರ ಪ್ರಚಂಡ ಕ್ರೋಧದಿಂದಾಗಿ ಇವರ ಹೆಸರು ಕ್ರೋಧಕ್ಕೆ ಪರ್ಯಾಯ ಪದಗಳಾಗಿ ಇಂದಿಗೂ ಜನಮನದಲ್ಲಿ ಉಳಿದವು. ಮನುಷ್ಯನ ಕ್ರೋಧ, ಸಿಟ್ಟು, ಕೋಪ ಆತನನ್ನು ಅಧಃಪತನಕ್ಕೆ ಕೊಂಡೊಯ್ಯುವುದರ ಜೊತೆ ಆತನ ಶಾಂತಿ, ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ಕ್ರೋಧದ ಮೂಲ ನಮ್ಮ ಮನಸ್ಥಿತಿ ಹಾಗೂ ಮಾನಸಿಕ ದೌರ್ಬಲ್ಯವೇ ಕಾರಣವಾಗಲಿದೆ. ಕಾಮ, ಅಹಂಕಾರ, ಅಜ್ಞಾನದಿಂದ ಕ್ರೋಧ ಉಲ್ಬಣಗೊಳ್ಳುತ್ತದೆ. ಕ್ರೋಧದಿಂದ ಉಸಿರಾಟ ಏರುಪೇರಾಗಿ ರಕ್ತದೊತ್ತಡ ಹೆಚ್ಚಾಗಿ ವಿವೇಚನಾ ಶಕ್ತಿ ಕಳೆದುಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಆಗಬಾರದ ಘಟನೆಗಳು ಆಗಿಬಿಡುತ್ತವೆ. ಹಲವಾರು ರೋಗಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಕ್ರೋಧದಿಂದ ಕೊಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಮೊದಲಿನಂತೆ ಆಗುವುದೇ ಎನ್ನುತ್ತಾರೆ ಹಿರಿಯರು. ಅಂದರೆ ಅರ್ಥ ಇಷ್ಟೇ: ಕ್ರೋಧ ಬಂದಾಗ ನಮ್ಮ ಮೂಗು ಕತ್ತರಿಸಿಕೊಳ್ಳುತ್ತೇವೆ. ನಮ್ಮ ಕ್ರೋಧ ಶಮನಗೊಳ್ಳುತ್ತದೆ. ಆಗ ನಮ್ಮ ಮೂಗು ಮೊದಲಿನಂತೆ ಆಗಲು ಸಾಧ್ಯವೇ ಇಲ್ಲ ತಾನೇ? ಈ ಕ್ರೋಧ ಎಂತಹ ಕೆಟ್ಟ ಕೆಲಸವನ್ನು ಕೂಡ ಮಾಡಬಲ್ಲುವುದು ಎನ್ನುವುದಕ್ಕೆ ಇದನ್ನು ನಮ್ಮ ಹಿರಿಯರು ಉದಾಹರಣೆಯಾಗಿ ನೀಡಿ ನಮಗೊಂದು ಎಚ್ಚರಿಕೆಯ ಸಂದೇಶ ಈ ಮೂಲಕ ನೀಡಿದ್ದಾರೆ. ನಮ್ಮ ದೇಹದ ಅವಯವಗಳಲ್ಲಿ ಮನಸ್ಸು, ಬುದ್ಧಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಮನಸ್ಸಿನ ಹತೋಟಿಯಿಂದ, ನಮ್ಮ ಬುದ್ಧಿಶಕ್ತಿಯಿಂದ ಈ ಕ್ರೋಧವನ್ನು ನಿಯಂತ್ರಿಸಲು ಸಾಧ್ಯ. ಕ್ರೋಧದಿಂದ ಮುಕ್ತರಾಗುವುದು ಹೇಗೆ? ಕ್ರೋಧ ಬಿಟ್ಟು ತಾಳ್ಮೆಯ ಕಡೆ ಮನ ಮಾಡಬೇಕು. ಕ್ರೋಧ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ನಾನೇಕೆ ಕ್ರೋಧಗೊಂಡೆ ಎಂಬ ಚಿಂತನೆ ಮೂಡಿಸಿಕೊಳ್ಳಬೇಕು. ನಮ್ಮ ಹಿರಿಯರು ಹೀಗೊಂದು ಸಲಹೆ ಕೂಡ ನೀಡಿದ್ದಾರೆ: ಕಣ್ಣು ಮುಚ್ಚಿ 1ರಿಂದ 100ರವರೆಗೆ ಅಂಕೆಗಳನ್ನು ಎಣಿಸು, ಆಗ ನಿನ್ನ ಕ್ರೋಧ ಕಡಿಮೆಯಾಗುತ್ತದೆ ಎಂದಿದ್ದಾರೆ. ದಿನನಿತ್ಯ ಜಪ, ತಪ, ಧ್ಯಾನ, ಪೂಜೆ, ಅನುಷ್ಠಾನ ತಪ್ಪದೆ ಸಮಯಕ್ಕೆ ಸರಿಯಾಗಿ ಮಾಡುವುದರಿಂದ ಕ್ರೋಧವು ನಿಯಂತ್ರಣಕ್ಕೆ ಬರುತ್ತದೆ. ದೇವರ ಸ್ತೋತ್ರ ಪಠಣ, ಭಜನೆ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವಿಷ್ಣು ಸಹಸ್ರನಾಮ ಇಂತಹವುಗಳ ಓದುವಿಕೆ ಕೂಡ ನಮ್ಮ ಕ್ರೋಧವನ್ನು ನಿಯಂತ್ರಿಸುತ್ತವೆ. ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ, ಕ್ಷಮಾಗುಣ, ಸಹನೆ, ಜ್ಞಾನ ಇವುಗಳನ್ನು ರೂಢಿಸಿಕೊಂಡರೆ ಕ್ರೋಧ ನಿಜಕ್ಕೂ ನಮ್ಮ ಬಳಿ ಸುಳಿಯಲಾರವು. ತಾಳಿದವನು ಬಾಳಿಯಾನು ಎಂಬಂತೆ ತಾಳ್ಮೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಕ್ರೋಧ ನಮ್ಮಿಂದ ಬಹುದೂರ ಹೋಗುತ್ತದೆ. ಕ್ರೋಧವೆಂಬುದು ಅನರ್ಥ ಸಾಧನ ಎನ್ನುತ್ತದೆ ಉಕ್ತಿ. ಕ್ರೋಧದಿಂದ ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂಬ ಸತ್ಯ ಕಂಡುಕೊಂಡು ಸಹನೆಯ ಹಿಂದೆ ಹೋದರೆ ಜೀವನದಲ್ಲಿ ಮಹತ್ತರವಾದ ಸಾಧನೆ ಮಾಡಬಹುದು. ಕ್ರೋಧದಿಂದ ನಾವು ಹಾಳಾಗುವುದರೊಂದಿಗೆ ನಮ್ಮ ಕುಟುಂಬದ, ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತದೆ. ಆದ್ದರಿಂದ ಈ ಪಾಪಿ ಕ್ರೋಧದಿಂದ ದೂರ ಇರುವುದು ಅಗತ್ಯ. ಅನನ್ಯ ಭಾವದಿಂದ ಭಗವಂತನ ಚಿಂತನೆ ಯಾರು ಮಾಡುವರೋ ಅವರು ಕ್ರೋಧದಿಂದ ಮುಕ್ತರಾಗುತ್ತಾರೆ. ಯಾರು ಉದ್ರೇಕಕಾರಿಯಾಗದೇ ಸಮಾಧಾನಕಾರಿಯಾಗಿರುವರೋ ಅವರು ಕ್ರೋಧವನ್ನು ಜಯಿಸಬಹುದು. ಅನಗತ್ಯ ಅರಚಾಟ, ಕಿರುಚಾಟಗಳು ನಮ್ಮ ಮನಸ್ಸನ್ನು ಘಾಸಿಗೊಳಿಸಿ ನಮ್ಮ ಸಂತೋಷ, ಶಾಂತಿ, ನೆಮ್ಮದಿಯನ್ನು ಕಿತ್ತುಕೊಂಡು ನಮ್ಮೊಳಗೆ ಕೆಟ್ಟ ಕ್ರೋಧ ಮನೆ ಮಾಡಿ ಕುಳಿತು ಬಿಡುವಂತೆ ಮಾಡುತ್ತದೆ. ದೈನಂದಿನ ನಮ್ಮ ಬದುಕಿನಲ್ಲಿ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸುವುದು ಅತ್ಯಗತ್ಯ. ನಮ್ಮೊಳಗಿನ ಅಂತಃಶಕ್ತಿ ಜಾಗೃತವಾಗಿದ್ದರೆ ಕ್ರೋಧವನ್ನು ತಡೆದು ತಾಳ್ಮೆಯನ್ನು ತಂದುಕೊಳ್ಳಬಹುದು. ಕಾಯ, ವಾಚ, ಮನಸ ಯಾರನ್ನು ಹಿಂಸಿಸದಿರುವುದು, ಯಾರನ್ನು ದೂಷಿಸದಿರುವುದು, ಯಾರ ಮೇಲೂ ಕೋಪಗೊಳ್ಳದಿರುವುದು ಇವು ಸಹನೆಯ ಲಕ್ಷಣಗಳು. ಇವುಗಳಿಂದ ಕ್ರಮೇಣ ಕ್ರೋಧ ಕಡಿಮೆಯಾಗುತ್ತಾ ಬರುತ್ತದೆ. ಕ್ರೋಧ ಕೆಟ್ಟದ್ದು, ಅದರಿಂದ ಅನಾಹುತ ಹೆಚ್ಚು. ತಾಳ್ಮೆಯಿಂದ ಆನಂದ, ಸಂತಸ ಹೆಚ್ಚು ಎಂದು ಅರಿತು ಹಿಂದೆ ನಾವೆಲ್ಲರೂ ಈ ಕೆಟ್ಟ ಕ್ರೋಧ ಬಿಡೋಣ, ತಾಳ್ಮೆ ಹಿಡಿಯೋಣ. ಸರ್ವೇ ಜನೋ ಸುಖಿನೋ ಭವಂತು.